ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಶಿಕ್ಷಕರಾಗುವಂಥವರಿಗೆ ಒಂದು ಸುವರ್ಣ ಅವಕಾಶ ಇದೆ. ಇಲ್ಲೇನಪ್ಪ ಅಂದರೆ ಕರ್ನಾಟಕ ಎಲ್ಲ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಸಂಸ್ಥೆಯ ಬೇಸಿಕ್ ಎಜುಕೇಷನ್ ಬೇಸಿಗೆ ತರಬೇತಿ ಶಿಬಿರ ತೆರೆಯಲು ನಿರ್ಧರಿಸಿದ್ದು, ಪ್ರತಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಈ ಕೆಳಗಿನ ಮಹಿಳಾ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲಿದ್ದೇವೆ. ಆಸಕ್ತರು ತಮ್ಮ ಭಾವಚಿತ್ರ ಹಾಗೂ ಬಯೋಡಾಟಾವನ್ನು ಕೆಳಗೆ ತಿಳಿಸಿದ ಇಮೇಲ್ಗೆ ದಿನಾಂಕ 28 ಫೆಬ್ರವರಿ 2026 ಕಳಿಸಬೇಕಾಗುತ್ತೆ. ಸಂದರ್ಶನವನ್ನು 1 ಮಾರ್ಚ್ 1ರಿಂದ 5ನೇ ತಾರೀಕು ತನಕ ಸಂದರ್ಶನ ಇರುತ್ತೆ. ಹುಬ್ಬಳ್ಳಿಯಲ್ಲಿ ಇದು ಆಡಳಿತ ಕೇಂದ್ರ ಕಚೇರಿ ಇದೆ. ಅಲ್ಲಿ ಸಂದರ್ಶನವನ್ನು ಆಯ್ಕೆ ಮಾಡ್ತಾರೆ, ನೇಮಕಾತಿ ಮಾಡ್ಕೊಳ್ತಾರೆ, ಸಂದರ್ಶನ ನಡೆಸ್ತಾರೆ ಮತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. 20-30 ಮಾರ್ಚ್ 2020 ಏನು ಮಾಡ್ತಾರೆ ಅಂದರೆ ನಿಮಗೆ ತರಬೇತಿಯನ್ನು ನೀಡ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಮಾರ್ಚ್ 20ರಿಂದ 30ರವರೆಗೆ ತರಬೇತಿಯನ್ನು ನೀಡಲಾಗುತ್ತದೆ. ಹಾಗಾಗಿ ಇಲ್ಲಿ BA BEd MA BEd ಯಾರಿಗೆಲ್ಲ ಓದಿದಿರೋ ಅವರಿಗೆಲ್ಲ ಇದು ಒಂದು ಸುವರ್ಣಾವಕಾಶ. ಉತ್ತಮ ವೇತನ ಇದೆ. ಹಾಗೆ ಇಲ್ಲಿ ಹುದ್ದೆಯ ಹೆಸರಿದೆ, ಶಿಕ್ಷಣ ಮತ್ತು ಅರ್ಹತೆ ಇದೆ, ವೇತನ ಶ್ರೇಣಿ ಇದೆ, ಒಟ್ಟು ಹುದ್ದೆಗಳು ಎಷ್ಟಿದ್ದಾವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಹಿಳಾ ಶಿಕ್ಷಣಾಧಿಕಾರಿಗಳು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರಬೇಕು. ವಯೋಮಿತಿ 30ರಿಂದ 45 ಇರಬೇಕು. ಸ್ನಾತಕೋತ್ತರ ಪದವಿ MEd ಆಗಿರಬೇಕು. ಇದಕ್ಕೆ ವೇತನ ಶ್ರೇಣಿ 60ರಿಂದ 1 ಲಕ್ಷದವರೆಗೆ ವೇತನ ಶ್ರೇಣಿ ಇರುತ್ತೆ. ಒಟ್ಟು ಹುದ್ದೆಗಳು 20 ಹುದ್ದೆಗಳಿದ್ದಾವೆ. ನಂತರ ಮಹಿಳಾ ಆಡಳಿತಾಧಿಕಾರಿಗಳು ಕನ್ನಡ, ಇಂಗ್ಲಿಷ್, ಹಿಂದಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರಬೇಕು. ವಯೋಮಿತಿ 30ರಿಂದ 40 ವರ್ಷ ಆಗಿರಬೇಕು. MBA ಮಾರ್ಕೆಟಿಂಗ್ ಫೈನಾನ್ಸಿಂಗ್ ಆಗಿರಬೇಕು. ಇದಕ್ಕೆ ವೇತನ 40ರಿಂದ 70 ಸಾವಿರದವರೆಗೆ ವೇತನ ಇರುತ್ತೆ. ಒಟ್ಟು ಹುದ್ದೆಗಳು 20 ಇದ್ದಾವೆ. ನಂತರ ಮುಖ್ಯ ಶಿಕ್ಷಕಿಯರು ಕನ್ನಡ, ಇಂಗ್ಲಿಷ್, ಹಿಂದಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರಬೇಕು. ಅದರ ಜೊತೆಗೆ 30ರಿಂದ 40 ವಯೋಮಿತಿಯನ್ನು ಹೊಂದಿರಬೇಕು. ಸ್ನಾತಕೋತ್ತರ ಪದವಿ DEd ಅಥವಾ BEd ಆಗಿರಬೇಕು. ಇದಕ್ಕೆ ವೇತನ ಶ್ರೇಣಿ ಬಂದುಬಿಟ್ಟು 30ರಿಂದ 60 ಸಾವಿರ ವೇತನ ಶ್ರೇಣಿ ಇದೆ. ಒಟ್ಟು 100 ಹುದ್ದೆಗಳು ಇಲ್ಲಿ ಖಾಲಿ ಇರೋದು. ನಂತರ ಸಹ ಶಿಕ್ಷಕಿಯರು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಓದಲು ಮತ್ತು ಬರೆಯಬೇಕು. ವಯೋಮಿತಿ 25ರಿಂದ 40ರವರೆಗೆ ಇರಬೇಕು. DEd ಆಗಿರಬೇಕು. ಇದಕ್ಕೆ ವೇತನ ಶ್ರೇಣಿ 25ರಿಂದ 50 ಸಾವಿರದವರೆಗಿದೆ. ಮತ್ತು ಹುದ್ದೆಗಳು ಬಂದುಬಿಟ್ಟು 200 ಹುದ್ದೆಗಳು ಇದೆ. ನಂತರ ಮಹಿಳಾ ಅಟೆಂಡರ್ ವಯೋಮಿತಿ 25ರಿಂದ 40, 7ನೇ ಕ್ಲಾಸ್ ಪಾಸ್ ಆಗಿರಬೇಕು. 15,000 ಇದವರಿಗೆ ವೇತನ ಇರುತ್ತೆ. 50 ಹುದ್ದೆಗಳಿದ್ದಾವೆ. ಇವರ ಒಂದು ಮಾಹಿತಿ ನೋಡೋದಾದರೆ ಜ್ಞಾನಭಾರತಿ ಇನ್ಸ್ಟಿಟ್ಯೂಟ್ ಆಫ್ ಬೇಸಿಕ್ ಎಜುಕೇಷನ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ಹುಬ್ಬಳ್ಳಿ. ಇಲ್ಲಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವರ ಇಮೇಲ್ ಇದೆ, ಇಮೇಲ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಒಂದು ರಿಸ್ಯೂಮನ್ನು ಆದಷ್ಟು ಈ ಇಮೇಲ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ನಂತರ ಅವರು ನಿಮಗೆ ಏನು ಮಾಡ್ತಾರೆ ಅಂದರೆ ಇಂಟ್ರೋ ಡೇಟು ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಿ. ಇದು ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರುವಂಥ ಹುದ್ದೆಗಳು. ಇಲ್ಲಿ ಪುರುಷ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಅರ್ಜಿಯನ್ನು ಹಾಕಬೇಡಿ. ಇಲ್ಲಿ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಮಹಿಳೆಯರಿಗೆ ಇದು ಒಂದು ಸುವರ್ಣ ಅವಕಾಶ ಇದೆ, ಉತ್ತಮ ವೇತನ ಇದೆ. ಹಾಗಾಗಿ ಎಲ್ಲರೂ ಆದಷ್ಟು ಬೇಗನೆ ನೀವು ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿ. ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗನೆ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇವರ ಒಂದು ಇಮೇಲ್ IDಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇದೇ ರೀತಿಯಾದಂಥ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಿದೆ. ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯದಲ್ಲಿ ನೀಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತ ಇದೆ. ಇಲ್ಲಿ ಮೊದಲನೇದಾಗಿ 21/2/2026 ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಿಮ್ಮ ಒಂದು ರಿಸ್ಯೂಮನ್ನು ಅವರಿಗೆ ಸೆಂಡ್ ಮಾಡಬೇಕಾಗುತ್ತೆ. ಶ್ರೀ ಆದಿಚುಂಚನಗಿರಿ ಕಾಂಪೋಸಿಟ್ ಇಂಗ್ಲೀಷ್ ಹೈಸ್ಕೂಲ್
ಶರಾವತಿ ನಗರ್ ಶಿವಮೊಗ್ಗ ಅಂತ ಇದೆ. ಇಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇರೋದು. ಇಲ್ಲಿ ಮೊದಲನೇದಾಗಿ ಪೋಸ್ಟ್ ನೋಡೋದಾದರೆ ಇಂಗ್ಲೀಷ್ ಪೋಸ್ಟ್ ಇದೆ. ಇದಕ್ಕೆ MA BEd ಅಥವಾ BA BEd ಆಗಿರಬೇಕು. ಇದಕ್ಕೆ ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲ್ 3 ಸೆಕ್ಷನಲ್ಲಿ ಪಾಠ ಮಾಡುವಂತಹ ಕೆಪಾಸಿಟಿಯಲ್ಲಿ ಇರಬೇಕು. ನಂತರ EVS ಸೈನ್ಸ್, PCMB CBZ ಆಗಿರಬೇಕು. BSc BEd ಅಥವಾ MSc BEd ಇದು ಕೂಡ 3 ಇದರಲ್ಲಿ ಬೋಧನೆ ಮಾಡಬೇಕಾಗುತ್ತೆ. ಪ್ರೈಮರಿ, ಹೈಸ್ಕೂಲು ಮತ್ತು ಹೈಯರ್ ಪ್ರೈಮರಿ 3 ಸೆಕ್ಷನ್ನಲ್ಲಿ ಪಾಠ ಮಾಡಬೇಕಾಗಿರುತ್ತೆ. ನಂತರ ಮ್ಯಾಥಮೆಟಿಕ್ಸ್ ಇದೆ. BSc BEd MSc BEd ಇದು ಕೂಡ 3 ಸೆಕ್ಷನ್ನಲ್ಲಿ ಪಾಠ ಮಾಡಬೇಕಾಗಿರುತ್ತೆ. ನಂತರ ಹಿಂದಿ, BA BEd MA BEd ಇದು ಪ್ರೈಮರಿ, ಹೈಯರ್ ಸೆಕ್ಷನ್ನು ಮತ್ತು ಹೈಯರ್ ಪ್ರೈಮರಿ ಎರಡರಲ್ಲೂ ಇದೆ. ಸ್ಪೋಕನ್ ಇಂಗ್ಲೀಷು BA ಮತ್ತು MA ಇಂಗ್ಲೀಷ್ ಆಗಿರಬೇಕು. ನಂತರ ಮ್ಯೂಸಿಕ್ ಟೀಚರು ವಿದ್ವತ್ ಸೀನಿಯರ್ ಅಂತ ಇದನ್ನು ಕೋರ್ಸ್ ಮಾಡಿರಬೇಕು. ನಂತರ ಕಂಪ್ಯೂಟರ್ ಟೀಚರ್ ಇದೆ. BSc BCA MCA ಆಗಿರಬೇಕು ಹೈಯರ್ ಪ್ರೈಮರಿ ಸೆಕ್ಷನ್ಗೆ ಪಾಠ ಮಾಡಲಿಕ್ಕೆ. ನಂತರ ಫಿಸಿಕಲ್ ಎಜುಕೇಷನ್ ಟೀಚರ್ ಫೀಮೇಲು BPEd MPEd ಇರಬೇಕು, MPEd ಆಗಿರಬೇಕು. ಸೂಪರ್ವೈಸರ್ ಅಂತ ಕೇಳಿದ್ದಾರೆ. ಇದು ಎನಿ ಡಿಗ್ರಿ ಅಂತ ಕೇಳಿದ್ದಾರೆ. ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆಯೋ ಅವರು ಯಾರಾದರೂ ಜನ ಹಾಕ್ಬೋದು. ನಂತರ ಅಟೆಂಡರ್ ಮೇಲ್ PUC ಆಗಿರಬೇಕು. ನಂತರ ಗಾರ್ಡ್ನರ್ ಇದು ಕೂಡ ಇದಕ್ಕೆ ಕ್ವಾಲಿಫಿಕೇಷನ್ ಕೊಟ್ಟಿಲ್ಲ. ಹಾಗಾಗಿ ಇಷ್ಟು ಪೋಸ್ಟ್ಗಳನ್ನು ಏನು ಮಾಡಿದಾರಪ್ಪ ಅಂದರೆ ಈ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ಖಾಲಿ ಇರುವಂತಹ ಒಟ್ಟು ಹುದ್ದೆಗಳಿದ್ದಾವೆ. ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ನಿಮ್ಮ ಒಂದು ರಿಸ್ಯೂಮನ್ನು ದಿನಾಂಕ 21/2/2026 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಇಮೇಲ್ ID ಕೊಟ್ಟಿದ್ದಾರೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9686834023 ಅಥವಾ 8050064094. ಇವರ ಇಮೇಲ್ ID ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ acsshivamogga@gmail.com ಅಂತ ಕೊಟ್ಟಿದ್ದಾರೆ. ನಂತರ ನಿಮಗೆ ಇಂಟ್ರೋ ಡೇಟ್ ಬಂದುಬಿಟ್ಟು 22/2/2026 ಇಂಟ್ರೋ ಡೇಟ್ ಇರುತ್ತೆ. ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಡೆಮೋ ಕ್ಲಾಸ್ ಇರುತ್ತೆ. ಇಲ್ಲಿ ಪ್ಲೇಸ್ ಬಂದುಬಿಟ್ಟು ಶ್ರೀ ಆದಿಚುಂಚನಗಿರಿ ಕಾಂಪೋಸಿಟ್ ಇಂಗ್ಲೀಷ್ ಹೈಸ್ಕೂಲ್, ಶರಾವತಿ ನಗರ್, ಶಿವಮೊಗ್ಗ. ಇಲ್ಲಿ ನಿಮಗೆ ಡೇಟ್ ಕೊಟ್ಟಿರೋ ಡೇಟ್ಗೆ ಇಂಟ್ರೋ ಮತ್ತು ಡೆಮೋ ಕ್ಲಾಸು ಮತ್ತು ಟೆಸ್ಟ್ ಇರುತ್ತೆ. ಇದನ್ನು ನೀವು ಅಟೆಂಡ್ ಮಾಡ್ಬೋದು. ಯಾರಿಗೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ದೇವರಾಜ್ ಅರಸ್ ಎಜುಕೇಷನ್ ಸೊಸೈಟಿ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಸ್ಟೇಟ್ ಈ ಒಂದು ಶಾಲೆಯಲ್ಲಿರುವಂತಹ ಶಿಕ್ಷಕರ ಹುದ್ದೆಯ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಮೊದಲನೇದಾಗಿ ಹುದ್ದೆಗಳು ಮತ್ತು ವಿಷಯ ವಿದ್ಯಾರ್ಹತೆ ಅನುಭವ ಅಂತ ಕೊಟ್ಟಿದ್ದಾರೆ. ಪ್ರೀ ಸ್ಕೂಲ್ ಶಿಕ್ಷಕರು, ಇದಕ್ಕೆ PUC ಪದವಿ, DEd ಅಥವಾ NTC ಮಾಂಟೆಸೂರಿ ತರಬೇತಿ ಆಗಿರಬೇಕು. ಇದು ಪ್ರೀ ಸ್ಕೂಲ್ ಟೀಚರಿಗೆ 2 ವರ್ಷ ಅನುಭವ ಇರಬೇಕು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಇಲ್ಲಿ ವಿಷಯ ಬಂದುಬಿಟ್ಟು ಕನ್ನಡ, ಇಂಗ್ಲೀಷ್, ಗಣಿತ, EVS ಹಿಂದಿ. ಇದಕ್ಕೆ BA BEd ಆಗಿರಬೇಕು, 2 ವರ್ಷ ಅನುಭವ ಹೊಂದಿರಬೇಕು. ನಂತರ ಪ್ರೌಢಶಾಲಾ ಶಿಕ್ಷಕರು ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಾಮಾಜಿಕ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ MA BEd ಆಗಿರಬೇಕು, 2 ವರ್ಷ ಅನುಭವವನ್ನು ಹೊಂದಿರಬೇಕು. ನಂತರ ಪದವಿ ಪೂರ್ವ ಉಪನ್ಯಾಸಕರು ಕನ್ನಡ, ಇಂಗ್ಲೀಷ್, ಹಿಂದಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಗಣಿತ. ಇದಕ್ಕೆ ಸ್ನಾತಕೋತ್ತರ ಪದವಿ ಜೊತೆಗೆ BEd ಆಗಿರಬೇಕು ಮತ್ತು 3 ವರ್ಷದ ಅನುಭವವನ್ನು ಕೇಳಿದ್ದಾರೆ. ನಂತರ ಕಂಪ್ಯೂಟರ್ ಶಿಕ್ಷಕರು ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, BCA BSc MSCA ಆಗಿರಬೇಕು, 2 ವರ್ಷ ಅನುಭವ ಹೊಂದಿರಬೇಕು. ನಂತರ PE ಶಿಕ್ಷಕರಿದ್ದಾರೆ, ದೈಹಿಕ ಶಿಕ್ಷಣ ವಿಷಯವನ್ನು ಬೋಧನೆ ಮಾಡಲಿಕ್ಕೆ. ಇದಕ್ಕೆ ಪದವಿ ಮತ್ತು BPEd MPEd ಆಗಿರಬೇಕು, 3 ವರ್ಷದ ಅನುಭವ ಇರಬೇಕು. ಇದರ ಜೊತೆಗೆ ಬಸ್ ಚಾಲಕರು SSLC ಆಗಿರಬೇಕು, 3 ವರ್ಷದ ಅನುಭವ ಹೊಂದಿರಬೇಕು. ನಂತರ ಹಾಸ್ಟೆಲ್ ವಾರ್ಡನ್ ಇದೆ, ಇದು ಯಾವುದೇ ಪದವಿಯನ್ನು ಹೊಂದಿದ್ರೂ ನಡೆಯುತ್ತೆ. ಇದಕ್ಕೆ 2 ವರ್ಷ ಅನುಭವ ಇರಬೇಕು. ಅಕೌಂಟೆಂಟ್ ಕ್ಲರ್ಕ್ BCom MCom ಆಗಿರಬೇಕು, ಅದಕ್ಕೆ 2 ವರ್ಷದ ಅನುಭವ ಇದೆ.
ನಂತರ ಗ್ರಾಫಿಕ್ ಡಿಸೈನರ್, ಇದಕ್ಕೆ ಟೆಕ್ನಿಕಲ್ ಪದವಿ ಆಗಿರಬೇಕು, 2 ವರ್ಷದ ಅನುಭವ ಇರಬೇಕು. ಅರ್ಹ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ತಮ್ಮ ಬಯೋಡೇಟಾವನ್ನು ಮೊಬೈಲ್ ಸಂಖ್ಯೆಯ ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಯ ವಾಟ್ಸಪ್ ಮೂಲಕ ನಿಮ್ಮ ಒಂದು ರಿಸ್ಯೂಮನ್ನು, ನಿಮ್ಮ ಒಂದು ಮೂಲ ದಾಖಲಾತಿಯ ಎಲ್ಲ ಜೆರಾಕ್ಸ್ ಪ್ರತಿಗಳನ್ನು ಅವರಿಗೆ ಈ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಬೇಕಾಗುತ್ತೆ. ಅವ್ರು ನಿಮಗೆ ಇಂಟ್ರೋ ಡೇಟನ್ನು ಅವ್ರು ನಿಮಗೆ ನೆಕ್ಸ್ಟ್ ಕಳಿಸ್ಕೊಡ್ತಾರೆ. ಈ ನಂಬರಿನ 9019752023 ಈ ನಂಬರಿಗೆ ನೀವು ನಿಮ್ಮ ಒಂದು ಬಯೋಡಾಟಾವನ್ನು ವಾಟ್ಸಪ್ ಮೂಲಕ ಕಳಿಸಿದರೆ ನಿಮಗೆ ನೆಕ್ಸ್ಟ್ ಅವರು ಇಂಟ್ರೋ ಡೇಟ್ ಯಾವಾಗಿದೆ ಮತ್ತು ಡೆಮೋ ಕ್ಲಾಸ್ ಯಾವಾಗಿದೆ ಅನ್ನೋದು ಮಾಹಿತಿನ ಕೊಡ್ತಾರೆ. ಯಾರೆಲ್ಲ BA MA BEd ಆಗಿದೆ ಮತ್ತು BA ಆಗಿರೋರು ಎಲ್ಲರಿಗೂ ಇದು ಒಂದು ಸುವರ್ಣ ಅವಕಾಶ ಇದೆ. ಹಾಗಾಗಿ ಆದಷ್ಟು ಬೇಗನೆ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ದೇವರಾಜ್ ಅರಸ್ ಎಜುಕೇಷನ್ ಸೊಸೈಟಿ, ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್, CBSE ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ವಿದ್ಯಾದಾನ ಸೌಧ, ಚಳ್ಳಕೆರೆ ಟೋಲ್ ಗೇಟ್ ಬಳಿ, NH48 ಚಿತ್ರದುರ್ಗ, ಇಲ್ಲಿ ಹುದ್ದೆ ಖಾಲಿ ಇರೋದು. ಈ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿಯಾದಂಥ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಮಾಹಿತಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಉಪನ್ಯಾಸಕರ ಹುದ್ದೆಗೆ ಲೆಕ್ಚರ್ ಪೋಸ್ಟ್ ಖಾಲಿ ಇರುವಂತಹ ಒಂದು ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗುವುದು. ಇಲ್ಲಿ ಪದ್ಮಾವತಿ ಸೈನ್ಸ್ ಆ್ಯಂಡ್ ಕಾಮರ್ಸ್ PU ಕಾಲೇಜ್, ಹೊಸೂರು, ರಬಕವಿ ಬನಹಟ್ಟಿ, ಡಿಸ್ಟಿಕ್ ಬಾಗಲಕೋಟೆ, ಕರ್ನಾಟಕ. ಇಲ್ಲಿ ಖಾಲಿ ಇರುವಂತಹ ಬಾಗಲಕೋಟೆ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂತಹ ಪದ್ಮಾವತಿ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ನಲ್ಲಿ ಇಲ್ಲಿ ಲೆಕ್ಚರ್ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾವ್ಯಾವ ಪೋಸ್ಟ್ ಇದೆ, ಅದಕ್ಕೆ ಕ್ವಾಲಿಫಿಕೇಷನ್ ಏನು, ಇಷ್ಟು ಪೋಸ್ಟ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಇಲ್ಲಿ ಲೆಕ್ಚರ್ ಕನ್ನಡ ಇದೆ, MA BEd ಆಗಿರಬೇಕು, ಕನ್ನಡ ಮೇಜರ್ ಆಗಿರಬೇಕು, 2 ಹುದ್ದೆಗಳಿದ್ದಾವೆ. ಇಂಗ್ಲೀಷ್ ಇದೆ, ಇದಕ್ಕೂ ಕೂಡ MA BEd, ಇದರಲ್ಲೂ ಮೇಜರ್ ಇಂಗ್ಲೀಷನ್ನು ಓದಿರಬೇಕು, 2 ಹುದ್ದೆಗಳಿದ್ದಾವೆ. ಹಿಂದಿ ಇದೆ, ಇದು MA BEd, ಇದರಲ್ಲಿ ಮೇಜರ್ ಹಿಂದಿಯನ್ನು ಓದಿರಬೇಕು, 2 ಹುದ್ದೆಗಳಿದ್ದಾವೆ. ಎಕನಾಮಿಕ್ಸ್ ಕೂಡ MA BEd ಆಗಿರಬೇಕು, ಅದು ಕೂಡ 2 ಹುದ್ದೆ ಇದೆ. ಪೊಲಿಟಿಕಲ್ ಸೈನ್ಸ್ ಅದು MA BEd ಆಗಿರಬೇಕು, 2 ಹುದ್ದೆಗಳು. ಫಿಸಿಕ್ಸು MSc BEd 2 ಹುದ್ದೆಗಳಿದ್ದಾವೆ. ಕೆಮಿಸ್ಟ್ರಿ MSc BEd 2 ಹುದ್ದೆಗಳು. ಮ್ಯಾಥಮೆಟಿಕ್ಸು MSc BEd 2 ಹುದ್ದೆಗಳಿದ್ದಾವೆ. ಬಯಾಲಜಿ MSc BEd 2 ಹುದ್ದೆಗಳಿದ್ದಾವೆ. ವಾರ್ಡನ್ ಬಾಯ್ಸ್ ಹಾಸ್ಟೆಲ್ ಜೆಂಟ್ಸ್ ಬೇಕು, BA BCom BPed ಆಗಿರಬೇಕು, 2 ಹುದ್ದೆಗಳಿದ್ದಾವೆ. ನಂತರ ವಾರ್ಡನ್ ಗರ್ಲ್ಸ್ ಹಾಸ್ಟೆಲ್ ಲೇಡೀಸ್ ಇರಬೇಕು, BA BCom BPed ಆಗಿರಬೇಕು, 2 ಹುದ್ದೆ ಇದ್ದಾವೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವವರು ಹಾಗೂ ಸುತ್ತಮುತ್ತ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಈ ಒಂದು ಕ್ವಾಲಿಫಿಕೇಷನ್ ಇರಬೇಕು, ಕಂಪಲ್ಸರಿ ಇದ್ದರೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಇಂಟ್ರ್ಯೂ ಇರುತ್ತೆ. ಇಂಟ್ರ್ಯೂ ಎಲ್ಲಿ ತನಕ ಇರುತ್ತೇನೋ 1/3/2026 ಆನ್ವರ್ಡ್ಸ್ ಅಲಾಂಗ್ ವಿತ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡೀಟೇಲ್ಸ್ CV ಅಂತ ಹೇಳಿದ್ದಾರೆ. ಈ ಒಂದು 1/3/2026 ಇಂಟ್ರ್ಯೂ ಇರುತ್ತೆ. ಹಾಗಾಗಿ ಯಾರೆಲ್ಲ ಆ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಿದ್ದೀರೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ. 9071410103, 9071410105 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಉತ್ತಮ ವೇತನವನ್ನು ಕೊಡ್ತಾರೆ. ಹಾಗೆ ನಿಮಗೆ ಇದು ಒಳ್ಳೆಯ ಒಂದು ಸುವರ್ಣ ಅವಕಾಶ ಅರ್ಜಿಯನ್ನು ಹಾಕಲಿಕ್ಕೆ. ಆದಷ್ಟು ಬೇಗನೆ ನೀವು ಏನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಹಾಕಿ. ಇಲ್ಲಿ ಅವರ ಫೋನ್ ನಂಬರ್ಗಳಿದ್ದಾವೆ, ಆ ಫೋನ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದೇ ರೀತಿಯ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗಳಿಗಾಗಿ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕನ್ನು ಆದಷ್ಟು ಭಾಳ ಜನರಿಗೆ ನೀವು ಶೇರ್ ಮಾಡಬೇಕಾಗುತ್ತೆ. ನಾವು ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ನೀವು ಆ ಒಂದು ವಿಡಿಯೋನ ನೀವೇನೇ ಮಾಡಬೇಕಪ್ಪ ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯಾದಂತಹ ಇನ್ನೂ ಬೇರೆ ಬೇರೆ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ನ ಈಗಲೇ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.